ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಎಕ್ಸಾಮ್ಗೆ ಮುಖ್ಯವಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ IAS, KS, PDO, PSI, ಗ್ರೂಪ್ ಸಿ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮತ್ತು ಸ್ಕೂಲ್ ಟೀಚರ್ಸಿಗೆ ಹೆಲ್ಪ್ ಆಗುತ್ತದೆ. ಟಾಪಿಕ್ಗಳು ನೋಡೋದಾದರೆ ಮೊದಲನೇ ಟಾಪಿಕ್ ಏನಿದೆ, 2ನೇ ಬಾರಿ RCB ಚಾಂಪಿಯನ್ ಅಂತೇಳಿ. ಸೊ ನಿಮಗೆ ಯಾಕೆ ಸ್ಟಾರ್ಟಿಂಗೇ ಕ್ರಿಕೆಟ್ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಾ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಭಾಳ ಜನಕ್ಕೆ. ಹಾಗಾಗಿ 2ನೇ ಬಾರಿ ಇದರಲ್ಲಿ ಏನು ಓದಬೇಕಂದ್ರೆ, ಪೇಪರಲ್ಲಿ ಓದುವಾಗಲೂ ನೀವು ಜಾಸ್ತಿ ಓದೋಕ್ಕೆ ಹೋಗಬೇಡ್ರಿ. ಯಾರ್ಯಾರು ಯಾವ್ಯಾವ ವರ್ಷದಲ್ಲಿ ಗೆದ್ದಿದ್ದಾರೆ ಅಂತ ಅಷ್ಟೇ ತಿಳ್ಕೊಳ್ರಿ. ಮೊದಲನೇ ಬಾರಿ 2023ರಲ್ಲಿ ನಡೀತು. ಮೊದಲನೇ ಬಾರಿ ಯಾರು ಗೆದ್ದಿದ್ರು? ಮುಂಬೈ ಇಂಡಿಯನ್ಸ್ ಅವರು ಗೆದ್ದರು. ಹಾಗೆ ನೋಡಿದ್ರೆ 2ನೇ ಬಾರಿ ಯಾವಾಗ ಗೆದ್ದಿದ್ರು? 2024ಅಲ್ಲಿ ನಮ್ಮ ಬೆಂಗಳೂರವರು RCB ಅವರು ಗೆದ್ದರು. 3ನೇ ಬಾರಿ ಯಾರು ಗೆದ್ದರು ಅಂದರೆ 3ನೇ ಆವೃತ್ತಿ ಯಾರು ಗೆದ್ದರು? ಮುಂಬೈ ಇಂಡಿಯನ್ಸ್ ಅವರು ಗೆದ್ದರು. 4ನೇ ಆವೃತ್ತಿ ಯಾರು ಗೆದ್ದರು? ಈ ವರ್ಷದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಸಂಬಂಧಪಡುತ್ತೆ ಇದು. ಸೊ ನಾವು ಮುಂದಿನ ನೆಕ್ಸ್ಟ್ ಟಾಪಿಕ್ ಹೋಗೋದಾದರೆ, ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ. ಯಾವುದು ಆ ಎಕ್ಸಸೈಸ್ ಹೆಸರೇನು? ಖಂಜಾರ್ ಅಂತೇಳಿ. ಖಂಜಾರ. ಸೊ ಯಾವ್ಯಾವ ದೇಶದ ನಡುವೆ? ಇಂಡಿಯಾ ಮತ್ತು ಕರ್ಜ್ಗಿಸ್ತಾನ್ ನಡುವೆ ನಡೆದಿದ್ದೆ. ಸೊ ಇದು ಎಷ್ಟನೇ ಎಡಿಷನ್ನು? 13th ಎಡಿಷನ್. ಇದು ಅಂದರೆ 13ನೇ ಆವೃತ್ತಿ. ಎಲ್ಲಿ ಸ್ಟಾರ್ಟ್ ಮಾಡಿದರು? ನಮ್ಮ ಭಾರತ ದೇಶದ ಮಿಸ್ಮಾರಿ ಜಾಗದ ಸೋನೆಪತ್ಪುರ್ ಡಿಸ್ಟ್ರಿಕ್ಕಿನ ಅಸ್ಸಾಂನಲ್ಲಿ ಸ್ಟಾರ್ಟನೆ ಮಾಡಿದರು. ಯಾವುದಕ್ಕೋಸ್ಕರ ಫೋಕಸ್ ಮಾಡಿದ್ರು? ಇದು ಅರ್ಬನ್ ವಾರ್ಫೇರು ಮತ್ತು ಕೌಂಟರ್ ಟೆರರಿಸಮ್. ಅಂದರೆ ಅರ್ಬನಲ್ಲಿ ಏನಾದರೂ ವಾರ್ ಆಯ್ತಂದರೆ, ಇಲ್ಲ ಟೆರರಿಸ್ಟ್ ಏನಾದರೂ ಆಯ್ತಂದರೆ ಅದರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ನಾವು ಮಿಲಿಟರಿ ಎಕ್ಸಸೈಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ನ್ಯೂ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ. ಅಂದರೆ ನ್ಯೂ ಸ್ಟಾರ್ಟ್ ಅನ್ನೋದು ಒಂದು ಒಪ್ಪಂದ ಆಗಿದೆ. ಸೊ ಈ ಒಪ್ಪಂದ ಅಂದರೆ ಇತ್ತೀಚೆಗೆ, ಅಂದರೆ ನಿನ್ನೆ 5ನೇ ತಾರೀಕು ಇದನ್ನು ಮುಕ್ತಾಯ ಮಾಡಿದೆ. ಯಾವ್ಯಾವ ದೇಶದ ನಡುವೆ ಇದೆ ಅಂದರೆ ಅಮೇರಿಕಾ ಮತ್ತು ರಷ್ಯಾ ನಡುವೆ ಇತ್ತು. ಸೊ ಈ ಒಪ್ಪಂದದ ಉದ್ದೇಶ ಏನು? ಆರ್ಮ್ಸ್ ರಿಡಕ್ಷನ್. ಅಂದರೆ ಎಸ್ಪೆಷಲಿ ರಷ್ಯಾ ದೇಶವು ಆರ್ಮ್ಸ್ಗಳ ಮೇಲೆ ಹತೋಟಿಯಲ್ಲಿ ಇಡೋಕ್ಕೆ ಅಮೇರಿಕಾದವರು ಈ ಒಪ್ಪಂದವನ್ನು ಮಾಡಿಕೊಂಡಿದ್ದರು. ಯಾವಾಗ ಸ್ಟಾರ್ಟ್ ಮಾಡಿದರು? ಇದನ್ನು ಕಾರ್ಯಾರಂಭವಾಗಿದೆ ಯಾವಾಗ? 5 ಫೆಬ್ರವರಿ 2011ರಲ್ಲಿ. ಅಂತ್ಯವಾಗ್ತಿರೋದು ಯಾವಾಗ? ಇದು 5 ಫೆಬ್ರವರಿ 2020ರಲ್ಲಿ. ಮುಖ್ಯ ಅಂಶಗಳು ಏನಿದ್ದಾವೆ ಇದರಲ್ಲಿ? ಸೊ ರಷ್ಯಾದವರು ಏನು ಮಾಡಬೇಕು? ನಿಯೋಜಿತ ಡಿಪ್ಲಾಯ್ಡ್ ಅಣು ವಾರ್ಹೆಡ್ಗಳ ಗರಿಷ್ಠ ಮಿತಿ ಎಷ್ಟಿರಬೇಕು ಅವ್ರದ್ದು? ಅಂದರೆ ಡಿಪ್ಲಾಯ್ಡ್ ಅಣು ವಾರ್ಹೆಡ್ಗಳು ಎಷ್ಟಿರಬೇಕು ಅವರಿಗೆ? 1550 ಇರಬೇಕು. 1550 ಇರಬೇಕು. ಇನ್ನೊಂದು, ಆಕ್ರಮಣಕಾರಿ ಶಸ್ತ್ರಗಳ ಮೇಲೆ ಮಿತಿ ಇರಬೇಕು. ಯಾವುದು? ಟೆಕ್ನಿಕಲ್ ಇರುವ ಆಕ್ರಮಣಕಾರಿ ಶಸ್ತ್ರಗಳ ಮೇಲೆ ಮಿತಿ ಇರಬೇಕು. ಆಮೇಲೆ ವರ್ಷಕ್ಕೆ 18 ಸ್ಥಳೀಯ ಪರಿಶೀಲನೆಗಳನ್ನು ನಡೆಯಬೇಕು. ಅಂದರೆ ಆನ್ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು ನಾವು. ನೆಕ್ಸ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು, ಅಂದರೆ ಡೇಟಾ ವಿನಿಮಯ ಮಾಡ್ಕೋಬೇಕು. ಮತ್ತು ಏನಾದರೂ ಪ್ರಾಬ್ಲಮ್ ಆಯಿತು, ದ್ವಿಪಕ್ಷೀಯ 2 ದೇಶಗಳ ಆಯ್ತಂದರೆ ದ್ವಿಪಕ್ಷೀಯ ಆಯೋಗವನ್ನು ರಚನೆ ಮಾಡಿ ಅದನ್ನು ಪರಿಹಾರ ಕಂಡುಕೊಳ್ಳಬೇಕು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಿದೆ, ಭಾರತ ಮತ್ತು GCC ರಾಷ್ಟ್ರಗಳ ನಡುವೆ FTA ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ಗೆ ಸಹಿ ಹಾಕಿದ್ದಾರೆ. ಯಾವ್ಯಾವ ದೇಶ? ಭಾರತ ಮತ್ತು GCC ರಾಷ್ಟ್ರಗಳು. ಸೊ ನಾವು GCC ರಾಷ್ಟ್ರಗಳ ಬಗ್ಗೆ ನೋಡಬೇಕು ಯಾವ್ಯಾವ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಎಲ್ಲಿ? ಬಹ್ರೇನ್ 1, ಕುವೈತ್ 1, ಒಮನ್ 1, ಕತಾರ್ 1, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಈ ಸಹಿ ಎಲ್ಲಿ ಹಾಕಿದ್ರು? ನವದೆಹಲಿಯಲ್ಲಿ ಹಾಕಿದರು. ಸೊ GCC ಅಂದರೆ ಗಲ್ಫ್
ಕೋಆಪರೇಷನ್ ಕೌನ್ಸಿಲ್ ಅಂತೇಳಿ ಅಂದರೆ ಇವು ಮೇಲಿರುವ 6 ಕೆಳಗಿರುವ 6 ಸದಸ್ಯ ರಾಷ್ಟ್ರಗಳು ಒಂದು ಕೌನ್ಸಿಲಿಂಗ್ ಮಾಡ್ಕೊಂಡಿದೆ, ಅದೇ GCCI ಕೌನ್ಸಿಲಿಂಗ್. ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಏನಿರುತ್ತೆ? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು? ಮುಖ್ಯವಾಗಿ ಯಾವುದೇ ಟಾರಿಫ್ ಇಲ್ಲದೆ 2 ದೇಶದ ನಡುವೆ ಸರಕು ಮತ್ತು ಸಾಗಾಣಿಕೆ ಮಾಡುವುದು. ಸೊ ಅದೇ ಟರ್ಮ್ಸ್ ಆಫ್ ರೆಫರೆನ್ಸ್ ಯಾವುದು? ಗೂಡ್ಸು, ಸರ್ವಿಸು, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು, ನಿಯಮಗಳನ್ನು ರೆಡಿ ಮಾಡೋದು, ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್, ನಿನ್ನೆ ರಾಜನಾಥ್ ಸಿಂಗ್ ಅವರು ಭಾರತ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭ ಮಾಡಿದರು. ಸೊ ಭಾರತ ಟ್ಯಾಕ್ಸಿ ಅಂದರೆ ಭಾರತ್ ಟ್ಯಾಕ್ಸಿ ಅಂದರೆ ಇದು ಟ್ಯಾಕ್ಸಿ, ಆಲ್ಮೋಸ್ಟ್ ಟ್ಯಾಕ್ಸಿ ಇದ್ದಾವೆ, ಬಟ್ ಭಾರತ್ ಟ್ಯಾಕ್ಸಿ ಏನಂದರೆ ಭಾರತದ ಮೊದಲ ಸಹಕಾರಿ ಆಧಾರಿತ ಹೇಲಿಂಗ್ ಸೇವೆ ಅಂಥೇಳಿ. ಅಂದರೆ ಅರ್ಥ ಡ್ರೈವರ್ಗಳಿಗೆ ನಾವೇನು ಮಾಡಬೇಕು? ಡ್ರೈವರ್ಗಳಿಗೆ ಲಾಭವನ್ನು ಹಂಚಿಕೊಳ್ಳಬೇಕು. ನಾವು ಪ್ರಾಫಿಟ್ ಶೇರಿಂಗ್ ಅಂತೀವಿ. ಅಂದರೆ ಡ್ರೈವರ್ ಏನಾದರೂ ಗಾಡಿ ಓಡಿಸಿದ ಅಂದರೆ ಎಷ್ಟು ಹವರ್ ಓಡಿಸಿದ ಅಂದರೆ ಆತನಿಗೆ ಬರೋ ಪ್ರಾಫಿಟ್ಟಲ್ಲಿ ಶೇರಿಂಗ್ ಮಾಡಬೇಕು. ಯಾವ್ಯಾವ ವೆಹಿಕಲ್ಗಳು ಎಲಿಜಿಬಲ್ ಇದ್ದಾವೆ? ಕಾರ್ಗಳು, ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳು. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ರಾಜ್ಯಪಾಲರ ಭಾಷಣ ಅಂದರೆ ಗವರ್ನೆನ್ಸ್ ಅಡ್ರೆಸ್ ರದ್ದುಪಡಿಸಬೇಕೇ? ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕರ್ನಾಟಕದಲ್ಲಿ ಮಾನ್ಯ ರಾಜ್ಯಪಾಲರು ಯಾವುದೇ ಭಾಷಣವನ್ನು ಮಾಡದೆ ಎದ್ದು ಹೋಗಿದ್ದಾರೆ. ಹಾಗಾಗಿ ಇದು ಭಾಳ ಮುಖ್ಯವಾದ ಟಾಪಿಕ್ಕು. ಸಂವಿಧಾನಿಕವಾಗಿ ರಾಜ್ಯಪಾಲರ ಬಗ್ಗೆ ಏನಿದೆ? ಸೊ ಒಂದು ಆರ್ಟಿಕಲ್ ಬಂದಿದೆ, ಆರ್ಟಿಕಲ್ 176. ನೆನಪಿಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು. ಭಾರತ ಸಂವಿಧಾನದ ವಿಧಿ ಯಾವುದು? 176 ಪ್ರಕಾರ ಏನಿರುತ್ತೆ? ಪ್ರತಿ ವರ್ಷ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಧಾನಸಭೆ ಆರ್ ವಿಧಾನಮಂಡಲವನ್ನು ಉದ್ದೇಶಿಸಿ ಭಾಷಣ ಮಾಡುವುದು ಕಡ್ಡಾಯವಾಗಿದೆ. ಯಾವ ವಿಧಿ ಪ್ರಕಾರ? ವಿಧಿ 170 ಪ್ರಕಾರ ರಾಜ್ಯಪಾಲರು ಮೊದಲನೇ ಸೆಷನ್, ನಮ್ಮ ಕರ್ನಾಟಕದಲ್ಲಿ 3 ಸೆಷನ್ ಆಗುತ್ತೆ. ಫಸ್ಟ್ ಸೆಷನ್ ಆಗೋದೇ ಬಜೆಟ್ ಸೆಷನಲ್ಲಿ ಅವರು ಭಾಷಣವನ್ನು ಮಾಡಬೇಕು. ಭಾಷಣದಲ್ಲಿ ಏನೇನಿರುತ್ತೆ? ರಾಜ್ಯ ಸರ್ಕಾರದ ನೀತಿಗಳ ಬಗ್ಗೆ ಹೇಳಬೇಕು ಮತ್ತು ಕಾರ್ಯಯೋಜನೆಗಳ ಬಗ್ಗೆ ಆಮೇಲೆ ಭಾಷಣವನ್ನು ತಯಾರು ಮಾಡುವ ಯಾವುದು? ರಾಜ್ಯ ಸಚಿವ ಸಂಪುಟ ಭಾಷಣವನ್ನು ತಯಾರಿಸ್ತಾರೆ. ಸೊ ಇಲ್ಲಿ ಏನು ಮುಖ್ಯವಾಗಿ ರಾಜ್ಯಪಾಲರು ಅಕ್ಷರಶಃ ಓದಲೇಬೇಕು. ಆಮೇಲೆ ರಾಜ್ಯಪಾಲರು ಆ ಭಾಷಣವನ್ನು ಬದಲಾಯಿಸಬಾರದು ಮತ್ತು ಮಾಡಿಫೈ ಮಾಡಬಾರದು, ಅವರು ಅದನ್ನು ಓದಲೇಬೇಕು. ನೆಕ್ಸ್ಟ್ ಟಾಪಿಕ್ ಬಂದು ಭಾರತ ಅಮೇರಿಕ ವ್ಯಾಪಾರ ಒಪ್ಪಂದ. ನಿನ್ನೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಭಾರತ ಮತ್ತು ಅಮೇರಿಕ ವ್ಯಾಪಾರ ಒಪ್ಪಂದ ಏನಿದೆ? ಈ ವ್ಯಾಪಾರ ಒಪ್ಪಂದ ಇದಿದೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ, ಅಂದರೆ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್. ಇದು ಏನು ಇದು ಅಂದರೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷದವರು ಏನು ಮಾಡಿದರು? ನಮ್ಮ ಮೇಲೆ ಟಾರಿಫ್ 50% ಇರೋದನ್ನು ಎಷ್ಟಕ್ಕೆ ಇಳಿಸಿದ್ರು? ಅವರು 18% ಇಳಿಸಿದರು. ಅಂದರೆ ಅಮೇರಿಕದವರು ನಮ್ಮ ಗೂಡ್ಸ್ ಮತ್ತು ಸರ್ವಿಸ್ ಅಮೇರಿಕಕ್ಕೆ ನಾವು ಏನಾದರೂ ಕಳಿಸಿದ್ದೀವಿ ಅಂದರೆ ಅದರ ಮೇಲೆ ಟಾರಿಫ್ ಎಷ್ಟಿದೆ ಅಂದರೆ 18% ಇದೆ. ಹಾಗೆ ಅಮೇರಿಕದವರು $500 ಬಿಲಿಯನ್ ಭಾರತಕ್ಕೆ ನೀಡುತ್ತಿದ್ದಾರೆ ಮುಂದಿನ 5 ವರ್ಷಗಳಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಗಳು ತುಂಬ ಸರಳವಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮಾಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.